ಎಲ್ಲರಿಗೂ ನಮಸ್ಕಾರ. ನಾನು ನಿಶ್ಮಾ ಕೂರ್ಗ್. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ. ಎಲ್ಲರ ತಲೆ ಕೂದಲು ಇಷ್ಟೊಂದು ಉದ್ದ ಇದೆಯಲ್ಲ, ನನ್ನ ಕೂದಲು ಇಷ್ಟ ಉದ್ದ ಇರಬೇಕು, ಅವ್ರ ಕೂದಲು ಥರನ ನನ್ನ ಕೂದಲು ಬ್ಲ್ಯಾಕ್ ಆಗಿರಬೇಕು. ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ಆಸೆ ಇರುತ್ತೆ. ಎಲ್ಲರೂ ವಿಡಿಯೋ ನೋಡ್ತಾ ಇರ್ತಾರೆ. ಎಲ್ಲ ಆದಿವಾಸಿ ಹೇರ್ ಆಯಿಲ್ ಅದು ಇದು ಎಲ್ಲ ತರಿಸ್ಕೊಳ್ತಾರೆ. ಆದರೆ ಅದನ್ನು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಅದನ್ನು ಹೇಗೆ ತಯಾರು ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೇರ್ ಆಯಿಲ್ನ ಹೊರಗಡೆಯಿಂದ ತರಿಸ್ಬೇಕಂದ್ರೆ ತುಂಬ ದುಡ್ಡು ಕೊಡಬೇಕಾಗುತ್ತೆ. ಡೆಲಿವರಿ ಚಾರ್ಜು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಖರ್ಚಾಗುತ್ತೆ. ಅದನ್ನು ನಾವೇ ಮನೆಯಲ್ಲಿ ಮಾಡಬೇಕಂದ್ರೆ ನಮಗೆ ಅದ್ರ ಮೇಲೆ ತುಂಬ ನಂಬಿಕೆಯೂ ಇರುತ್ತೆ. ದುಡ್ಡು ಖರ್ಚಿಲ್ಲದೆ ನಾವು ನಮ್ಮ ತಲೆ ಕೂದಲನ್ನ ಬೆಳೆಸ್ಕೋಬೋದು. ಅದನ್ನು ಹೇಗೆ ತಯಾರು ಮಾಡೋದು, ಅದಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನಾವು 1 ಲೀಟ್ರು ಕೊಬ್ಬರಿ ಎಣ್ಣೆನ ಕಾಯಿಸ್ಕೋಬೇಕಾದ್ರೆ ಅದಕ್ಕೆ ಅರ್ಧ ಲೀಟ್ರು ಕೈ ಎಣ್ಣೆ ಹಾಕಬೇಕು. ಅದರಲ್ಲಿ ಹಾಕೋ ವಸ್ತುಗಳು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಅಳತೆ ಏನಿಲ್ಲ. ಎಷ್ಟಾಗುತ್ತೆ ನಿಮ್ಮಲ್ಲಿ ಅಷ್ಟು ಹಾಕ್ಬೋದು. ಅದು ಜಾಸ್ತಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ಅದರಲ್ಲಿ 1 ಬೆಟ್ಟದ ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪು, ಕೈಯುಣ್ಣಿ ಸೊಪ್ಪು, ಅಲೋವೆರಾ, ಮೆಂತೆ, ದಾಸವಾಳ, ಸಣ್ಣ ಈರುಳ್ಳಿ, ಕುರುಂದೋಟಿ ಗಿಡದ ಬೇರು, ಸ್ವಲ್ಪ ನುಗ್ಗೆ ಸೊಪ್ಪು, ಮೆಹಂದಿ ಸೊಪ್ಪು. ಈ ಮೆಹಂದಿ ಸೊಪ್ಪನ್ನು ಯಾಕೆ ಯೂಸ್ ಮಾಡೋದು ಅಂದರೆ ಕೂದಲು ಬೇಗ ವೈಟ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು. ಇದೆಲ್ಲ ವಸ್ತುಗಳನ್ನ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಅಂದರೆ ತುಂಬ ನೈಸಾಗಿ ರುಬ್ಬಾರ್ದು, ಮೀಡಿಯಮಾಗಿ ಅದನ್ನ ಪುಡಿ ಆಗುವಷ್ಟು ಮಟ್ಟಿಗೆ ರುಬ್ಕೋಬೇಕು. ರುಬ್ಕೊಂಡು ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ 2 ಗ್ಯಾಸ್ ಒಲೆಯಲ್ಲಿ ಇಟ್ಟು ಅದು ಬಿಸಿ ಆಗ್ತಾ ಬರುವಾಗ ಈ ರುಬ್ಕೊಂಡಿರೋ ವಸ್ತುನ ಎಣ್ಣೆಗೆ ಹಾಕೋಬೇಕು. ಆ ಎಣ್ಣೆ ಚೆನ್ನಾಗಿ ಕಾದು ಆ ಎಣ್ಣೆದು ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಮತ್ತು ಅದರದ್ದು ಕಲರು ಚೇಂಜ್ ಆಗ್ತಾ ಬರುತ್ತೆ. ಆ ಕಲರು ಮತ್ತು ಸ್ಮೆಲ್ಲು ಬರೋಕ್ಕೆ ಶುರುವಾದಾಗ ನೋಡ್ಕೋಬೇಕು ಅದರಲ್ಲಿ ಹಾಕಿರೋ ನಾವು ವಸ್ತುಗಳೆಲ್ಲ ಕರೀತಾ ಬಂದಿದೆಯಾ ಅಂತ. ಅದು ಕರೀತಾ ಬಂದಮೇಲೆ ಎಣ್ಣೆನ ಆಫ್ ಮಾಡಿಟ್ಬಿಟ್ಟು ಅದು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಳ್ಳಿ. ಆಮೇಲೆ ವಾರಕ್ಕೆ 3 ಸತಿ ಹಚ್ಚಿದ್ರೆ ಸಾಕು. ಚೆನ್ನಾಗಿ ತಲೆ ಕೂದಲು ಬೇರ್ಗಂಟನೂ ಹಚ್ಕೊಳ್ಳಿ. ವಾರಕ್ಕೆ 3 ಸತಿ ಹಚ್ಕೊಂಡು ಸ್ನಾನ ಮಾಡಿ. ನೀವೇ ಟ್ರೈ ಮಾಡಿ ನೋಡಿ. ಇದು ಯಾವುದು ಕೆಮಿಕಲ್ ಇಲ್ಲ, ಯಾವುದೂ ಇಲ್ಲ. ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಯಾವುದು ಹೊರಗಡೆಯಿಂದ ತರಿಸ್ಕೊಳ್ಳೋದು ಅಂದರೆ ನಂಬಿಕೆ ಇರಲ್ಲ. ಇದು ಕೂದಲು ಬರುತ್ತೋ ಇಲ್ಲವೋ ಅನ್ನೋ ಡೌಟ್ ಇರುತ್ತೆ. ಆದರೆ ನಾವೇ ತಯಾರು ಮಾಡ್ಕೊಳ್ಳೋ ಅಂದಮೇಲೆ ನಮಗೆ ನಂಬಿಕೆ ಇದ್ದೇ ಇರುತ್ತಲ್ವ. ನೀವೇ ತಯಾರು ಮಾಡಿ ನೋಡಿ, ಹಚ್ಚಿ, ಗ್ಯಾರಂಟಿ ಕೂದಲು ಬಂದೇ ಬರುತ್ತೆ. ಯಾರೆಲ್ಲ ಈ ಥರ ಆಯಿಲ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದರಿಂದ ಪ್ರಯೋಜನ ಆಗಿದೆಯಾ ಇಲ್ವೋ ಇದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆದಷ್ಟು ವಿಡಿಯೋ ಶೇರ್ ಮಾಡಿ.